ವಿರುದ್ಧ ಕಾಂಗ್ರೆಸ್ ಇವತ್ತು ಬೀದಿಗಿಳಿದು ಪ್ರತಿಭಟನೆಯನ್ನ ಮಾಡ್ತಾ ಇದೆ. ವಿನೂತನವಾಗಿ ಪ್ರತಿಭಟನೆಯನ್ನ ಕಾಂಗ್ರೆಸ್ ಕಾರ್ಯಕರ್ತರು ಮಾಡ್ತಾ ಇರುವಂತದ್ದು. ಇದೀಗ ನಮ್ಮ ಜೊತೆಗೆ ಮಾತನಾಡಲಿಕ್ಕೆ ನಲ್ಪಾಡೋರು ಇದ್ದಾರೆ, ಅವ್ರನ್ನೂ ಸಹ ಮಾತಾಡಿಸ್ತೀನಿ. ಸರ್, ಪ್ರತಿಭಟನೆ ಯಾವ ಹಂತದಲ್ಲಿ ಇರುತ್ತೆ ನಿಮ್ದು? ನೋಡಿ, ಬೇಸಿಕ್ ಆಗಿ ಅರ್ಥ ಮಾಡ್ಕೊಬೇಕಾಗಿರೋದು ಅಂದರೆ ವರ್ಲ್ಡ್ ಕ್ರೂಡ್ ಆಯಿಲ್ ಪ್ರೈಸ್ ಏನು, ಡೀಸೆಲ್ ಪೆಟ್ರೋಲ್ ಬೆಲೆ ಏನಿದೆ. ವರ್ಲ್ಡ್ ಕ್ರೂಡ್ ಆಯಿಲ್ ಪ್ರೈಸ್ ಡೌನ್ ಆಗ್ತಾ ಬರ್ತಾ ಇದೆ. ಇವರು ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಮಾಡ್ತಾ ಇದ್ದಾರೆ ಸೆಂಟ್ರಲ್ ಗೌರ್ಮೆಂಟ್ ಅವರು. ಆ ಜಾಸ್ತಿ ಮಾಡಿದಾಗ ಡೈರೆಕ್ಟಾಗಿ ಎಲ್ಲ ಪದಾರ್ಥಗಳ ಮೇಲೆ ಬೆಲೆ ಜಾಸ್ತಿ ಆಗುತ್ತೆ. ಈ BJP ಅವ್ರಿಗೆ ಅಷ್ಟು ಕೂಡ ಕಾಮನ್ ಸೆನ್ಸ್ ಇಲ್ಲದೆ ಜನ ಆಕ್ರೋಶ ಯಾತ್ರೆ ಮಾಡ್ತಾರೆ. ಅವ್ರು ಯಾರ ಮೇಲೆ ಮಾಡಬೇಕಾಗಿರೋದು? ಸೆಂಟ್ರಲ್ ಗೌರ್ಮೆಂಟ್ ಮೇಲೆ ತಾನೆ. ಸೆಂಟ್ರಲ್ ಗೌರ್ಮೆಂಟ್ ಅವರು ಇದು ಜಾಸ್ತಿ ಮಾಡೋದ್ರಿಂದ ಇವಾಗ ನಮಗೆಲ್ಲರಿಗೂ ಡೈರೆಕ್ಟಾಗಿ ಎಫೆಕ್ಟ್ ಆಗ್ತಾ ಇದೆ. ಆ ಎಫೆಕ್ಟನ್ನು ಕಟ್ ಮಾಡಬೇಕಂದ್ರೆ ನೀವು ಅದು ಸೆಂಟ್ರಲ್ ಗೌರ್ಮೆಂಟ್ ಅವರು ಪ್ರೈಸಸ್ ಕಮ್ಮಿ ಮಾಡಬೇಕು. ನಮ್ಮ ಹೋರಾಟ ಏನಿದ್ರೆ ಜನಪರವಾದಂಥ ಹೋರಾಟ. ನಾವು ಲೇಡೀಸ್ಗೆ 2,000 ರೂಪಾಯಿ ಕೊಟ್ಟರೆ ಯಾಕೆ ಕೊಡ್ತೀರಾ ಅಂತೀರಾ, ಫ್ರೀಯಲ್ಲಿ ಬಸ್ಸಲ್ಲಿ ಓಡಾಡಿ ಅಂದರೆ ಯಾಕೆ ಹೋಗಬೇಕು ಅಂತಾರೆ, ದಾರಿ ತಪ್ಪಿ ಹೋಗುತ್ತಾರೆ ಅಂತ ಹೇಳ್ತಾರೆ. ಇದನ್ನು ನಾವು ಖಂಡಿಸ್ತೀವಿ. ಯಾರ ಮನೆ ಮಕ್ಕಳು ದಾರಿ ತಪ್ಪಿ ಹೋಗಿದ್ದಾರೆ ಅಂತ ಇಡೀ ಕರ್ನಾಟಕದ ಜನತೆಗೆ ಗೊತ್ತಿದೆ. ನಾವು ಜನಪರವಾದಂಥ ಕೆಲಸ ಮಾಡ್ತಾಯಿದ್ದೀವಿ, ಜನಪರವಾದಂಥ ಸರ್ಕಾರ ನಡೆಸ್ತಾ ಇದ್ದೀವಿ. ನಿಮ್ಮ ಯಾವುದೇ ಕುತಂತ್ರ ಇಲ್ಲಿ ನಡೆಯಲ್ಲ. ಜನಾಕ್ರೋಶದ ವಿರುದ್ಧವಾಗಿ ಪ್ರತಿಭಟನೆ ಇದು ಅಂತ ಅಲ್ಲ, ನಮ್ಮ ಪ್ರತಿಭಟನೆ ಇರೋದು ಬೆಲೆ ಏರಿಕೆ ವಿರುದ್ಧ. ಬೆಲೆ ಏರಿಕೆ ವಿರುದ್ಧ ಅಂತ ನೀವು ಹೇಳ್ತೀರಾ. ನಿಮ್ಮ ರಾಜ್ಯ ಸರ್ಕಾರವು ಸಹ ಹಾಲಿನ ದರ ಹೆಚ್ಚಳ ಮಾಡ್ತು, ಮೆಟ್ರೋ ದರ ಹೆಚ್ಚಳ ಮಾಡ್ತು, ಬಸ್ ದರ ಹೆಚ್ಚಳ ಮಾಡ್ತು. ಅದಕ್ಕೇನು ಹೇಳ್ತೀರಾ? ಅದೇ ಕಾಮನ್ ಸೆನ್ಸ್ ನಾನು ಕೇಳಿದ್ನಲ್ಲ. ಡೆಲ್ಲಿ ಅವ್ರು ಜಾಸ್ತಿ ಮಾಡಿದಾಗ ಇಲ್ಲಿ ಆಟೋಮೆಟಿಕ್ಕಾಗಿ ಜಾಸ್ತಿ ಆಗಲೇಬೇಕಲ್ಲ. ಇಟ್ ಈಸ್ ಸೈನ್ಸ್ ಆಫ್ ಹ್ಯೂಮನ್ ನೇಚರ್. ನೀವು ಡೆಲ್ಲಿ ಅವ್ರನ್ನ ಹೋಗಿ ಕೇಳಿ. ಕೇಂದ್ರ ಮಂತ್ರಿಗಳು ನಮ್ಮ ರಾಜ್ಯದಿಂದ 4 ಜನ ಇದ್ದಾರೆ, 20 ಜನ MP ಗಳಿದ್ದಾರೆ. ಏನು ಮಾಡ್ತಾ ಇದ್ದಾರೆ ಅವ್ರಿಗೋಗಿ ಕೇಳಿ ಇದೆ ಪ್ರಶ್ನೆಯನ್ನು. ನಾನು ಗ್ಯಾರಂಟಿ TV ಅವ್ರಿಗೆ ಚಾಲೆಂಜ್ ಮಾಡ್ತೀನಿ. ಗ್ಯಾರಂಟಿ ನಾವು ಕೊಡೋ ಸರ್ಕಾರ, ನಮ್ಮ ಗ್ಯಾರಂಟಿಗಳ ಬಗ್ಗೆ ನೀವು ಡೌಟ್ ಪಡಬೇಡಿ. ಗ್ಯಾರಂಟಿಯಾಗ 20 ಜನ MP ಗಳು, ಆ ಸೆಂಟ್ರಲ್ ಮಿನಿಸ್ಟ್ರು ಅವ್ರ ಮನೆಗೆ ಹೋಗಿ ಕೇಳಿ ಈ ಪ್ರಶ್ನೆನ, ಯಾಕೆ ಜಾಸ್ತಿ ಮಾಡ್ತಾ ಇದ್ದೀರಾ ಅಂತ. MP ಕೆಲಸ ಮಾಡ್ತಿಲ್ಲ ಅಂತ ಮನೇಲಿ ಸುಮ್ಮನೆ ಕೂತವ್ರೆ. ಥ್ಯಾಂಕ್ ಯು. ಇಷ್ಟು ನಲಪಾಡ್ ಅವರ ಮಾತುಗಳು. ಕ್ಯಾಮರಾಮನ್ ಅಜಯ್ ಜೊತೆ ವೀರೇಶ್ ದಾನಿ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.